ಆಯ್ತಾ, ಮುಂದೆ ಹೋಗ್ಬೋದಾ? ಆಯ್ತಾ, ಮುಂದೆ ಹೋಗ್ಬೋದಾ? ಎಸ್ ವೀಕ್ಷಕ ನಮಸ್ಕಾರ. ತಾವು ನೋಡ್ತಾ ಇದ್ದೀವಿ, ಇವತ್ತು ಮಂಡ್ಯದ ಕಲಿಗಳು, ಇವತ್ತು ಹೆಣ್ಮಕ್ಳು ಇವತ್ತು ರಂಗೋಲಿ ಸ್ಪರ್ಧೆಗೆ ಬಂದಿರುವಂಥದ್ದು. ಇವತ್ತು ಮಧ್ಯಾಹ್ನ ಆದರೂ ಕೂಡ ತಿಂಡಿ ತಿಂದೇ ಇರೋಂಥ ಎಷ್ಟೋ ಹೆಣ್ಮಕ್ಳು ಕೂಡ ಇದ್ದಾರೆ. ಹಾಗೇನೆ ಇವತ್ತು KT ಹನುಮಂತ್ ಸರ್ ಅವರು ಆಯೋಜನೆ ಮಾಡಿದಂಥ ಪ್ರಥಮ ಬಾರಿಗೆ ಮಾಡಿದಂಥ ಒಂದು ಕಾನ್ಸೆಪ್ಟ್ ಇದು, ಅವರ ಒಂದು ಟ್ರಸ್ಟ್ ಮೂಲಕ. ಹಾಗಾಗಿ ಇವತ್ತು ಮಂಡ್ಯ ಕ್ರೀಡಾಂಗಣ ಏನಿದೆ, ಆ ಮಂಡ್ಯ ಕ್ರೀಡಾಂಗಣಕ್ಕೆ ಕನ್ನಡಪರ ಸಂಘಟನೆಗಳು, ರಾಜ್ಯ ಮಟ್ಟದ ಕನ್ನಡಪರ ಸಂಘಟನೆಗಳು ಬಂದಿರುವಂಥದ್ದು, ಹಲವಾರು ಸೇವಾ ಸಂಸ್ಥೆಗಳು ಕೂಡ ಬಂದಿರುವಂಥದ್ದು, ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ಬಹಳ ಖುಷಿ ಆಗುತ್ತೆ. ಸರ್, ಏನು ಹೇಳ್ತೀರಾ ಈ ಒಂದು ವಿಚಾರವಾಗಿ? ಲೈವಲ್ಲಿ ಇದ್ದೀನಿ ಸರ್. ಇವತ್ತು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ಇಟ್ಕೋತೀನಿ. ಇವತ್ತು ರಂಗೋಲಿ ಸ್ಪರ್ಧೆನ ಏನು ಆಯೋಜನೆ ಮಾಡಿದೆ, ಇದು ಒಂದು ಉತ್ತಮವಾದಂತ ಬೆಳವಣಿಗೆ. ಸೊ ಹೆಣ್ಣು ಮಕ್ಕಳು ಸಾಕಷ್ಟು ಪ್ರತಿದಿನ ಕ್ರಿಯಾಶೀಲವಾಗಿರ್ತಾರೆ. ಅವರು ಪ್ರತಿದಿನ ಕಲಾತ್ಮಕವಾಗಿ ರಂಗೋಲಿನ ಬಿಡಿಸೋದ್ರ ಮೂಲಕ ಅವರು ಅಂದವಾದ ರಂಗೋಲಿ ಕಣ್ಣಿಗೆ ಮಾತ್ರ ಸೌಂದರ್ಯ ಕೊಡೋದ್ರ ಜೊತೆಗೆ ಅವ್ರ ಮನಸ್ಸು ಕೂಡ ಒಂದು ಸಮಾಧಾನ ಚಿತ್ತವಾಗಿರುತ್ತೆ. ರಂಗೋಲಿ ಬಿಡಿಸ್ತಕ್ಕಂಥದ್ದು ಒಂದು ಕಲೆ. ಬೆಳಿಗ್ಗೆ ಪೇಪರ್ ಓದಿದ್ರೆ ನಿಮ್ಗೆ ಏನು ಒಂದು ಧ್ಯಾನದ ಸಮಾಧಾನ ಆಗುತ್ತೋ, ರಂಗೋಲಿ ಬಿಡಿಸಿದ್ರು ಮೈಂಡ್ ಕಾನ್ಸಂಟ್ರೇಷನ್, ಒಂದು ಆಧ್ಯಾತ್ಮದ ಒಂದು ಭಾಗವಾಗಿ ಕಾಡುತ್ತೆ. ಅಂದ್ರೆ ಮನಸ್ಸನ್ನ ಸಮಾಧಾನ ಚಿತ್ತವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಸಹಕಾರಿಯಾಗುತ್ತೆ. ಇದು ಭಾರತೀಯ ಹೆಣ್ಣು ಮಕ್ಕಳ ಒಂದು ಸಂಪ್ರದಾಯ ಕೂಡ. ಈ ಸಂಪ್ರದಾಯವನ್ನ ಪುನಶ್ಚೇತನಗೊಳಿಸಬೇಕು, ಮತ್ತೆ ಈ ಪರಂಪರೆನ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ KT ಹನುಮಂತ್ ಸರ್ ಮತ್ತೆಲ್ಲ ಗೆಳೆಯರು ಸೇರಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದು ತುಂಬಾ ಯಶಸ್ವಿಯಾಗಿ ಸಾಗಿದೆ. ತಮ್ಮ ಪರಿಚಯ ಸರ್? ನನ್ನ ಸಂದೇಶ್ ಅಂತೇಳಿ, ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ. ಥ್ಯಾಂಕ್ ಯು. ಹಾಗೆ ಹೇಳ್ದಂಗೆ ಹಲವಾರು ಸೇವಾ ಸಂಸ್ಥೆಯವರು, ಪ್ರಗತಿಪರ ಸಂಘಟನೆಗಳು ಕೂಡ ಬಂದಿರುವಂಥದ್ದು. ಹಾಗೆ ಮತ್ತೊಮ್ಮೆ ಮಾತಾಡ್ಸ್ಬೋಣ, ಯಾಕೆಂದ್ರೆ ಕನ್ನಡ ಅಂತಂದ್ರೆ ಬರೋದು ನಮ್ಮ ಕನ್ನಡ ಸಂಘಟನೆ ಇಡೀ ರಾಜ್ಯದಲ್ಲಿ. ಹಾಗಾಗಿ ಸರ್, ತಮ್ಮ ಒಂದು ಅಭಿಪ್ರಾಯ ಸರ್ ಮತ್ತೊಮ್ಮೆ. ಈಗ ಯುಗಾದಿ ಅಂತ ಹೇಳಿದ್ರೆ ಅದು ಹೊಸ ವರ್ಷದ ಆರಂಭ ಅಂತ ಕೂಡ ಇದೆ. ಹೊಸ ವರ್ಷ ಆರಂಭ ಯುಗಾದಿ ಅಂತ ಹೇಳಿದ್ರೆ ಬರೀ ಬಾಳೂಟ, ಹೊಸ ವರ್ಷ ಆರಂಭ ಮಾತ್ರ ಅಲ್ಲದೆ ವಿಭಿನ್ನ ಮತ್ತು ವಿಶಿಷ್ಟವಾಗಿ ಆಚರಿಸ್ತಕ್ಕಂಥ ಪ್ರಯತ್ನಕ್ಕೆ ನಮ್ಮ ಕನ್ನಡದ ಪರಿಚಾರಕರಾಗಿರ್ತಕ್ಕಂಥ KT ಹನುಮಂತ್ ಅವರು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಮನೆಗಳ ಮುಂದೆ ಬೆಳೆಸ್ತಕ್ಕಂಥ ರಂಗೋಲಿಗೂ ಕೂಡ ಒಂದು ಕಲಾತ್ಮಕತೆ ಇದೆ. ಕೇವಲ ಅದು ರೇಖಾಚಿತ್ರ ಮಾತ್ರ ಅಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ನಾವು ನೋಡ್ತಿದ್ವಿ ಎಷ್ಟು ಸೃಜನಶೀಲ ಪ್ರತಿಭೆ ಮತ್ತು ಕಲೆ ಇದೆ ಹೊರಗಡೆ ಅಂತ. ಅದನ್ನ ಇವತ್ತು ಈ ರಂಗೋಲಿಯ ಮೂಲಕ ಅವರದನ್ನ ಅಸ್ತಿತ್ವವನ್ನು ತೋರಿಸ್ತಿದ್ದಾರೆ. ಇಲ್ಲಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತೇಳಿ ಈ ರಾಜ್ಯದ ರಾಜ್ಯ ಲಾಂಛನವನ್ನ ಇವತ್ತು ಚಿತ್ರದ ಮೂಲಕ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ಇವತ್ತು ಕರ್ನಾಟಕದ ಭೂಪಟವನ್ನ ರಂಗೋಲಿಯ ಮೂಲಕ, ಚಿತ್ತಾರದ ಮೂಲಕ ಬಿಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಹೆಣ್ಮಕ್ಳು ಮಾಡಿದ್ದಾರೆ. ಇದು ಕನ್ನಡಿಗ, ಕರ್ನಾಟಕದ ಕೇಂದ್ರಿಕವಾಗಿರ್ತಕ್ಕಂಥ ಒಂದು ಐಡೆಂಟಿಟಿಯನ್ನ ತಮ್ಮ ರಂಗೋಲಿಗಳ ಮೂಲಕ ಅರಳಿಸ್ತಕ್ಕಂಥದ್ದು, ತಮ್ಮ ರಂಗೋಲಿಗಳ ಮೂಲಕ ಅದನ್ನು ಸಾಧಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ನಾನಾಗಲೇ ಹೇಳ್ದಂಗೆ ಇದಕ್ಕೊಂದು ಭಾವತೀವ್ರತೆ ಇದೆ, ಇದಕ್ಕೊಂದು ಅಂತಃಸತ್ವ ಇದೆ. ಯಾಕಂದ್ರೆ ಇದು ಕೇವಲ ರೇಖಾಚಿತ್ರ ಮಾತ್ರ ಅಲ್ಲ, ಇದರೊಳಗಡೆ ಒಂದು ಧ್ವನಿಸ್ತಕ್ಕಂಥ ಗುಣ ಇದೆ. ಅದು ಕನ್ನಡವನ್ನ ಧ್ವನಿಸ್ತಕ್ಕಂಥ ಗುಣ ಇದೆ. ವಿಶೇಷವಾಗಿ ನಮ್ಮ ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಟ್ರಸ್ಟ್ ಮತ್ತು ಕನ್ನಡದ ಪರಿಚಯ ಹನುಮಂತ್ ಅವರು, ಪ್ರತಿಭಾಂಜಲಿ ಡೇವಿಡ್ ಅವರು, ಚಿತ್ರಕೂಟ ಎಲ್ಲರೂ ಒಟ್ಟುಗೂಡಿ ಇವತ್ತು ಒಂದು ಯುಗಾದಿಯನ್ನ ಸೃಜನಶೀಲತೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹೆಂಗ್ ಆಚರಿಸಬೇಕು ಅನ್ನೋದನ್ನ ಇಟ್ಕೊಂಡು ಒಂದು ಒಳ್ಳೆಯ ಇವೆಂಟ್ ಅನ್ನ ಇವತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ. ಈ ಇವೆಂಟ್ ಪ್ರತಿ ವರ್ಷ ನಡೀಲಿ. ಹಿಂದೆ ಕೂಡ ಒಂದು ಇವೆಂಟ್ ಆಗಿತ್ತು, ಎರಡನೇ ಪ್ರಯತ್ನ ನಡೀತಾ ಇದೆ. ಇದು ನಡೀಲಿ, ದೊಡ್ಡದಾಗಿ ಬೆಳೀಲಿ. ಯಾಕಂದ್ರೆ ಇದು ಮಹಿಳೆಯರ ಸೃಜನಶೀಲತೆಯನ್ನು ಹೊರತೆಗಿತಕ್ಕಂಥ ಕೆಲಸದ ಜೊತೆಗೆ ಅದಕ್ಕೊಂದು ಸರಿಯಾದ ಪ್ರಾಪರ್ ದಾರಿಯನ್ನು ಹಾಕೊಡ್ತಾ ಇದೆ. ಈಗ ಏನಾಗ್ತಿದೆ, ಮಹಿಳೆಯರನ್ನ ಭಾಗವಹಿಸೋಕೆ ಅಂದ್ರೆ ಅದು ಬೇರೆ ತರದಲ್ಲಿ ಇದ್ದಿತ್ತು ವಿಷಯನ. ಇವಾಗ ಅದನ್ನ ಒಂದು ಸರಿಯಾದ ದಿಕ್ಕಲ್ಲಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಇದಾಗ್ತಾ ಇದೆ. ಇದು ಒಳ್ಳೆಯದು, ನಡಿಬೇಕು, ಮುಂದೆ ಕೂಡ ಯಶಸ್ವಿ ನಡೀಲಿ ಅಂತ ಹೇಳಿ ಈ ಸಂದರ್ಭ ಹಾರೈಸ್ತೀನಿ. ನಮಸ್ಕಾರ.